ಉತ್ತರ ಕನ್ನಡ ಜಿಲ್ಲಾ ಗ್ರಂಥಾಲಯ ಮೇಲ್ವಿಚಾರಕರ ಸಂಘದಿಂದ ಹೊನ್ನಾವರ ಪಟ್ಟಣದ ಕೇಂದ್ರ ಗ್ರಂಥಾಲಯದಲ್ಲಿ ಇಬ್ಬರು ನಿವೃತ್ತ ಗ್ರಂಥಾಲಯ ಮೇಲ್ವಿಚಾರಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ತಾಲೂಕಿನ ಕೆಳಗಿನೂರು ಗ್ರಾಮ ಪಂಚಾಯತ್ ಗ್ರಂಥಾಲಯ ಮೇಲ್ವಿಚಾರಕರಾದ ಮಂಜು ಗೌಡ, ಸಾಲ್ಕೋಡ್ ಗ್ರಾಮ ಪಂಚಾಯತ್ ಗ್ರಂಥಾಲಯ ಮೇಲ್ವಿಚಾರಕರಾದ ರಾಮ ಎಚ್ ನಾಯ್ಕ್ ಅವರನ್ನು ಜಿಲ್ಲಾ ಗ್ರಂಥಾಲಯ ಮೇಲ್ವಿಚಾರಕ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿದ ನಿವೃತ್ತ ಗ್ರಂಥಾಲಯ ಮೇಲ್ವಿಚಾರಕರಾದ ರಾಮ ನಾಯ್ಕ್ ಮಾತನಾಡಿ, ನಮ್ಮ ಸೇವೆ ಸ್ಮರಿಸಿ ಸನ್ಮಾನಿಸಿರುವುದು ಸಂತಸ ಮೂಡಿಸಿದೆ ಎಂದು ಸಂಘಟಕರಿಗೆ ಕೃತಜ್ಞತೆ ಸಲ್ಲಿಸಿದರು. ಸೇವೆಗೆ ಸೇರುವಾಗ ತಿಂಗಳಿಗೆ ಕೇವಲ 500 ಸಂಬಳಕ್ಕೆ ಸೇವೆಗೆ ಸೇರಿದ್ದೆ. ನಮ್ಮ ವೃತ್ತಿಗೆ ಕನಿಷ್ಠ ವೇತನಕ್ಕಾಗಿ ಕಾಯಮಾತಿಗಾಗಿ ಬೆಂಗಳೂರಿಗೆ ತೆರಳಿ 39 ದಿನ ಹೋರಾಟ ನಡೆಸಿದ್ದೆವು. ಆದರೆ ಏನೂ ಪ್ರಯೋಜನವಾಗಿಲ್ಲ. ಇಲಾಖೆಯಿಂದ ಯಾವ ಸೌಲಭ್ಯವೂ ಲಭ್ಯವಾಗಿಲ್ಲ. 30 ದಿನಗಳ ವೇತನವು ಕಡಿತವಾಗಿತ್ತು ಎಂದು ತಮ್ಮ ಸೇವಾ ದಿನಗಳ ಅನುಭವ ಹಂಚಿಕೊಂಡರು. ಸೇವೆಗೆ ಸೇರಿ 31/5/2019 ಸೇವೆಯಿಂದ ನಿವೃತ್ತನಾಗಿದ್ದೇನೆ. ಈ ಒಂದು ಶುಭ ಸಂದರ್ಭದಲ್ಲಿ ನನ್ನನ್ನು ಕರೆದು ಪ್ರೀತಿಪೂರ್ವಕವಾಗಿ ನನಗೆ ಗೌರವಿಸಿ ಸನ್ಮಾನಿಸಿದ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಮೇಲ್ವಿಚಾರಕ ಬಂಧುಗಳಿಗೆ ನಾನು ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಈಗಾಗಲೇ ನಮ್ಮ ಸಹೋದ್ಯೋಗಿ ಬಂಧುಗಳಾದ ಮಂಜಣ್ಣವರು ನಿವೃತ್ತಿಯಾಗಿದ್ದಾರೆ. ನನ್ನ ನಿವೃತ್ತಿಗಿಂತಲೂ ಮೊದಲು ಅನೇಕ ನಮ್ಮ ಸಹೋದ್ಯೋಗಿ ಬಂಧುಗಳು ನಿವೃತ್ತರಾಗಿದ್ದಾರೆ. ಸರ್ಕಾರ ಈ ವಿಷಯದಲ್ಲಿ ನಮ್ಮನ್ನು ಗಮನಿಸಿ ನಮಗೆ ನಿವೃತ್ತರಾದವರಿಗೆ ಏನಾದರೂ ಒಂದು ಪಿಂಚಣಿ ಯಾವುದಾದ್ರೂ ಒಂದು ಸವಲತ್ತನ್ನು ನೀಡಬೇಕು. ಯಾಕೆಂದರೆ ಉಳಿದ ಇಲಾಖೆಯಲ್ಲೆಲ್ಲ ಆ ರೀತಿ ಒಂದು ಸೌಲಭ್ಯ ಇದೆ. ಅಂಗನವಾಡಿ ಶಿಕ್ಷಕರು ಸಹ ನಿವೃತ್ತರಾದ ಮೇಲೆ 1 ಲಕ್ಷ ರೂಪಾಯಿ ಗೌರವಧನವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ನಿವೃತ್ತರಾಗ್ತಿರುವಂಥ ನಮ್ಮ ಈ ಮೇಲ್ವಿಚಾರಕರಿಗೂ ಅದನ್ನು ಸರ್ಕಾರ ನೀಡಬೇಕು. ಅದೇ ರೀತಿ ನಮ್ಮ ಇಲ್ಲಿ ರಾಜ್ಯ ಸಂಘದ ಪದಾಧಿಕಾರಿಗಳು, ಜಿಲ್ಲಾ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದಾರೆ. ಗ್ರಂಥಾಲಯ ಮೇಲ್ವಿಚಾರಕ ಸಂಘದ ಜಿಲ್ಲಾ ಅಧ್ಯಕ್ಷ ಜಿಕೆ ಗೌಡ ಮಾತನಾಡಿ, ಆರ್ಎಚ್ ನಾಯ್ಕ್, ಮಂಜು ಗೌಡರಂತಹ ಹಿರಿಯ ಗ್ರಂಥಾಲಯ ಮೇಲ್ವಿಚಾರಕರ ಹೋರಾಟದ ಶ್ರಮದ ಫಲವಾಗಿ ಇಂದು ನಮಗೆ ಪ್ರಸಾದ ರೂಪದಲ್ಲಿ ಕನಿಷ್ಠ ವೇತನ ಲಭಿಸಿದೆ. ನಾವೆಲ್ಲರೂ ಮುಂದೊಂದು ದಿನ ನಿವೃತ್ತರಾಗುವುದೇ. ಕನಿಷ್ಠ ವೇತನ ಹೆಚ್ಚಳವಾಗಲಿ, ಹೆಚ್ಚಿನ ಸೌಲಭ್ಯ ಲಭಿಸಲಿ ಎನ್ನುವುದು ನಮ್ಮ ಮುಂದಿನ ಬೇಡಿಕೆಯಾಗಿದೆ. ನಿವೃತ್ತರ ಜೀವನ ಸುಖಕರವಾಗಿರಲಿ ಎಂದು ಶುಭ ಹಾರೈಸಿದರು. ಸಂತೋಷ ತರ್ತದೆ, ಒಂದು ರೀತಿ ದುಃಖ. ಯಾಕೆಂದರೆ ಹಾಸ್ಯವಿಕ ನಮ್ಮ ಮಂಜಣ್ಣನ ನಾವು ಕಾರ್ಯಕ್ರಮದಲ್ಲಿ ಬಿಟ್ಕೊಡ್ತಾ ಇದ್ದಾಗಲೇ ಸೌಮ್ಯ ಸ್ವಭಾವದ ಆರೈಕೆಯಕರನ್ನ ನಮ್ಮ ಜೊತೆ ಬಿಟ್ಕೊಡ್ತಾ ಇದ್ದಾಗಲೇ ಅನ್ನುವಂಥ ನೋವು ಒಂದು ಕಡೆಗಿದ್ರೆ ಅನಿವಾರ್ಯ. ನಾಳೆ ನಾನು ಹೋಗಬೇಕಾದ್ದು, ಇದು ಸರ್ಕಾರದ ನಿಯಮ, ಹೋಗಲೇಬೇಕು. ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ವೇದಿಕೆ ಮೇಲಿದ್ದಂಥ ಆತ್ಮೀಯ ನಮ್ಮ ಜಿಲ್ಲಾ ಸಂಘದ ಕಾರ್ಯದರ್ಶಿಗಳಾದ ರಾಜೇಶ್ ನಾಯ್ಕರೇ, ರಾಜ್ಯ ಸಂಘದ ಪದಾಧಿಕಾರಿಯಾದಂಥ ನಾಗರೇಶ್ ಶೆಟ್ಟರೆ, ಹಾಗೆ ಎಲ್ಲ ನನ್ನ ಸಹೋದ್ಯೋಗಿಗಳೇ, ಸಂದರ್ಭ ಬಹಳ ಮಹತ್ವ ಇದೆ, ಅನಿವಾರ್ಯನೂ ಅಷ್ಟೇ ಇದೆ. ಈ ಒಂದು ಸಂದರ್ಭದಲ್ಲಿ ಆರ್ಎಚ್ ನಾಯ್ಕರು ಬೆಂಗಳೂರು ಘಟನೆಗಳನ್ನು ಹೇಳಿದ್ರಲ್ಲ, ಈ 39 ವರ್ಷದ ಅವರ ಶ್ರಮ ನಮಗೆ ಪ್ರಸಾದ ರೂಪದಲ್ಲಿ ಲಭಿಸಿದೆ ಅನ್ನುವಂಥ ಮಾತನ್ನು ನೀವೆಲ್ಲರೂ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೇನೆ. ಆದರೆ ಅವ್ರಿಗೆ ಪ್ರತಿಫಲ ಸಿಗಲಿ, ಅದು ನಮಗೆ ಫಲ ಸಿಕ್ಕದೆ. ಆ ಪ್ರತಿಫಲ ಅವರಿಗೆ ತೀರ್ಸಲಿಕ್ಕೆ ನಮ್ಮ ಹತ್ರ ಸಾಧ್ಯ ಇಲ್ಲದಂಥ ವಿಚಾರ. ನಿರಂತರವಾಗಿ 39 ದಿವಸ ಇದ್ದಾರೆ, ಮತ್ತು ಈ ಕಡೆ ಬರಲೇ ಇಲ್ಲ ಅವರು. ಈ ವೇಳೆ ಗ್ರಂಥಾಲಯ ಮೇಲ್ವಿಚಾರಕ ಜಿಲ್ಲಾ ಸಂಘದ ಕಾರ್ಯದರ್ಶಿ ರಾಜೇಶ್ ನಾಯ್ಕ್, ರಾಜ್ಯ ಸಂಘದ ಪದಾಧಿಕಾರಿ ನಾಗರಾಜ್ ಶೆಟ್ಟಿ ಹಾಗೂ ತಾಲೂಕಿನ ವಿವಿಧ ಗ್ರಾಮ ಪಂಚಾಯತ್ ಗ್ರಂಥಪಾಲಕರು ಉಪಸ್ಥಿತರಿದ್ದರು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.